ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಒಂದಷ್ಟು ವರ್ಕ್ನ ಮಾಡಿದ್ದೆ, ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇತ್ತೀಚೆಗೆ ಒಂದಿಬ್ಬರು ಕಸ್ಟಮರು ತುಂಬಾ ಬೇಜಾರು ಮಾಡಿದ್ರು. ಇದು ನೋಡಿ, ಕುಚ್ಚು ಕಟ್ಟಿದ್ದಾರೆ ನಮ್ಮ ಮನೆಯವರು. ಕುಚ್ಚೆಲ್ಲ ನಾನೇನು ಕಟ್ಟಲ್ಲ, ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮ ಮನೆಯವ್ರು ಕಟ್ತಾರೆ ಕುಚ್ಚನ್ನೆಲ್ಲ, ನಮ್ಮ ಯಜಮಾನ್ರು ಕಟ್ತಾರೆ ಕುಚ್ಚನ್ನೆಲ್ಲ. ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಮಾಡ್ಕೋತೀನಿ ನಾನು. ಸ್ಟಿಚ್ಚಿಂಗು ಕೂಡ ಬೇರೆಯವ್ರು ಬರ್ತಾರೆ, ಒಂದಿಬ್ಬರು ಸ್ಟಿಚ್ಚಿಂಗ್ ಮಾಡಿಕೊಡ್ತಾರೆ. ಇದು ನೋಡಿ ಯಾವ ರೀತಿ ಕುಚ್ಚು ಕಟ್ಟಿದ್ದೀನಿ ಅಂತ. ಇದೇ ಸೀರೆ ಬ್ಲೌಸ್ನ ನಾನು ವರ್ಕ್ನ ಮಾಡಿದ್ದೀನಿ. ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಡ್ತಾರೆ, ಆದರೆ ನಾವು ಅಷ್ಟು ಬೇಗ ವರ್ಕ್ ಮಾಡಿ ಕುಚ್ಚು ಕಟ್ಟಿ ಸೀರೆ ಫಾಲ್ ಹಾಕಿ ಸ್ಟಿಚ್ ಮಾಡಿಕೊಟ್ರು ಕೂಡ ಅಮೌಂಟ್ ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ ಮಾಡಿ ಕಂಪ್ಯೂಟ್ರ್ ಮಿಷಿನ್ ವರ್ಕ್ಗೆ ಯಾಕೆ ಇಷ್ಟೊಂದು ಅಮೌಂಟು ಅಂತ ಕೇಳ್ತಾರೆ. ಕಂಪ್ಯೂಟ್ರ್ ಮಿಷಿನ್ ವರ್ಕ್ ಆದರೆ ಅದು ವರ್ಕ್ ಅಲ್ವಾ, ಅದು ತುಂಬ ಚೆನ್ನಾಗಿ ಮಾಡುತ್ತೆ. ಅದು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ಕಸ್ಟಮರ್ ಅರ್ಥನೇ ಮಾಡ್ಕೊಳ್ಳಲ್ಲ. ಕಂಪ್ಯೂಟ್ರ್ ಮಿಷಿನ್ ಅಂದರೆ ಏನೋ ಮಿಷಿನ್ಗೆ ಹಾಕಿ ತೆಗೆದುಬಿಟ್ರೆ ವರ್ಕ್ ಮಾಡಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಕೆಲವರು ಹಂಗೇ ಕೇಳೋದು. ಒಂದೊಂದು ಬ್ಲೌಸಿಗೆ ಒಂದೊಂದು ದಿನ ಸಂಜೆವರೆಗೂ ಆಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆಗುತ್ತೆ. ಒಂದೊಂದು ಬ್ಲೌಸಿಗೆ ಇಲ್ಲ ಅಂದರೂ ಒಂದು 3 hours ಆದರೂ ಬೇಕೇ ಬೇಕು. ಸಿಂಪಲ್ಲಾಗಿ ಮಾಡ್ತೀನಿ ಅಂದರೆ, ಫ್ರಂಟು ಬ್ಯಾಕು ಸ್ಲೀವ್ಸಿಗೆ ಮಾಡ್ತೀನಿ ಅಂದರೆ ಒಂದು 3 hours ಆದರೂ ಬೇಕೇ ಬೇಕು ಒಂದು ಬ್ಲೌಸಿಗೆ. ಫುಲ್ ಹೆವಿ ವರ್ಕ್ ಆದರೆ ದಿನ ಪೂರ್ತಿ ಬೇಕು, ಒಂದು ದಿನ ಸಾಲೋದೇ ಇಲ್ಲ. ಹೆವಿ ಸ್ಲೀವ್ಸು, ಹೆವಿ ನೆಕ್ ಡಿಸೈನ್ ಆದರೆ ಒಂದೊಂದು ದಿನ ಸಾಲೋದೇ ಇಲ್ಲ, 1 ವಾರ ದಿನನಾದರೂ ಬೇಕಾಗುತ್ತೆ. ಆ ರೀತಿ ಎಲ್ಲ ಇದ್ದರೂ ಕೂಡ ಕಂಪ್ಯೂಟ್ರ್ ಮಿಷಿನ್ ಅಂದರೆ ಏನೋ ಮಿಷಿನೇ ಮಾಡಿಬಿಡುತ್ತೆ, ಒಂದು 10 ನಿಮಿಷದಲ್ಲಿ ಮಾಡಿಬಿಡುತ್ತೆ, ಹಾಕ್ಬಿಟ್ರೆ ಮಾಡಿಬಿಡುತ್ತೆ ಅಂತ ತಿಳ್ಕೊತಾರೆ. ಆದರೆ ಅದಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಅಂತ ಗೊತ್ತಿಲ್ಲ. ನಾವು ಮಾರ್ಕ್ ಮಾಡಿ ಫ್ರೇಮ್ನ ಫಿಕ್ಸ್ ಮಾಡಿ ದಾರಾನ ಹಾಕಿ ಅದ್ರ ಮುಂದೆ ನಿಂತ್ಕೊಂಡು ನಾವು ದಾರ ಕಳ್ಕೊಂಡಾಗೆಲ್ಲ ದಾರಾನ ಪೋಣಿಸಿ ಅದಕ್ಕೆ ಎಷ್ಟು ಕಷ್ಟಪಡ್ತೀವಿ ನಾವು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮತ್ತು ಅದಕ್ಕೆ ಅಮೌಂಟ್ನ ನಾವು ಎಷ್ಟು ಹಾಕಿದ್ದೀವಿ, 4 ಲಕ್ಷ ಬಂಡವಾಳನ ಹಾಕಿದ್ದೀನಿ ಅಂದರೆ ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ ನಮಗೆ. ನಾವು ಅಮೌಂಟ್ನ ಅಡ್ಜಸ್ಟ್ ಮಾಡಿ ಎಷ್ಟು ಕಷ್ಟಪಟ್ಟು ಮಿಷಿನ್ ತೊಗೊಂಡಿರ್ತೀವಿ. ಆದರೆ ಅದನ್ನೆಲ್ಲ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಏನೋ ಕಂಪ್ಯೂಟ್ರ್ ಮಿಷಿನ್ ಅಂದರೆ ಏನೋ ಮಾಡಿಬಿಡುತ್ತೆ, ಯಾಕೆ ಅಷ್ಟೊಂದು ದುಡ್ಡು ತೊಗೋತಾರೆ, ಅಷ್ಟೊಂದು ದುಡ್ಡೆಲ್ಲ ಸಂಪಾದನೆ ಮಾಡ್ತಾರೆ, ಅಷ್ಟು ದುಡ್ಡು ಜಾಸ್ತಿ ದುಡ್ಡನ್ನ ತೊಗೋತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ತುಂಬಾ ಬೇಜಾರಾಗುತ್ತೆ. ಏನೋ ಬೇಕಾದ್ರೆ ಒಂದು 150 ಕಡಿಮೆ ಕೊಡ್ತೀನಿ, ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀನಿ ಅಂತ ಕೇಳಲಿ, ಅದು ಬೇಜಾರಾಗಲ್ಲ. ರೆಗ್ಯುಲರ್ ಕಸ್ಟಮರು ಒಂದು ಸಲ ಹೋದರೆ ಒಂದು ಸಲ ಸಿಗುತ್ತೆ ಅಂತ ಅನ್ಕೋಬೋದು. ಆದರೆ ಮಿಷಿನಲ್ಲಿ ವರ್ಕ್ ಮಾಡೋದು ಏನಕ್ಕೆ ಅಷ್ಟೊಂದು, ಇಷ್ಟೊತ್ತಾದರೂ ಒಂದು ಬ್ಲೌಸ್ ವರ್ಕ್ ಮಾಡಿಲ್ವಾ, ಅಷ್ಟೊತ್ತು ಬೇಕಾ, ಯಾಕೆ, ಏನು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಆ ಮಿಷಿನ್ ಮುಂದೆ ನಿಂತು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲು ಎಷ್ಟು ನೋವು ಬರುತ್ತೆ, ಅದು ಎಷ್ಟು ಒಂದೊಂದು ಸಲ ತೊಂದರೆ ಕೊಡುತ್ತೆ, ದಾರ ಕಟ್ಟಾಗ್ತಿರುತ್ತೆ, ಎಷ್ಟು ಕೆಲಸ ಹಿಡಿಯುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು ಅದು. ಆದರೆ ಕೆಲವರು ಏನೋ ಒಂಥರ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು, ಒಂದು ಬ್ಲೌಸ್ಗೆ ಎಷ್ಟೊಂದು ತೊಗೋತಿದ್ದಾರೆ ಅನ್ನೋ ರೀತಿಲಿ ಮಾತಾಡ್ತಾರೆ. ನಾವು ದಿನಕ್ಕೆ 2ರಿಂದ 3 ಬ್ಲೌಸ್ ಮಾಡ್ಬೋದು. ಸಿಂಪಲ್ ಆದರೆ ಅದು ಬೆಳಗ್ಗೆನೇ ಎದ್ದು ಹಾಕಿದ್ರೆ ಒಂದು 3 ಬ್ಲೌಸ್ ಮಾಡ್ಬೋದು. ಬೆಳಗ್ಗೆನೇ ಮನೆ ಆಗಿರೋದ್ರಿಂದ ನನಗೆ ಮನೇಲೇ ಹೊರಗಡೆ ಅಂಗಡಿನ ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆನೇ 6 ಗಂಟೆಗೆ ಎದ್ದು ಹಾಕಿದ್ರೂ ಸಂಜೆ 6 ಗಂಟೆ ವರ್ಷದಲ್ಲಿ ಒಂದು 3 ಬ್ಲೌಸು ಸಿಂಪಲ್ ಬ್ಲೌಸ್ಗಳನ್ನ ಮಾಡ್ಕೋಬೋದು ಅಷ್ಟೇ. ಹೆವಿ ಆದರೆ ಒಂದು ದಿನ 1 ವಾರ ದಿನ ಬೇಕೇ ಬೇಕು ಒಂದು ಬ್ಲೌಸಿಗೆ ಮಾಡೋದಕ್ಕೆ. ಆದರೆ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಏನೋ ಮಿಷಿನ್ಗೆ ಹಾಕ್ಬಿಟ್ರೆ ಮಾಡಿಬಿಡುತ್ತೆ, ಇವ್ರಿಗೇನು ಕಷ್ಟ ಏನಿಲ್ಲ, ಜಾಸ್ತಿ ಅಮೌಂಟ್ ತಗೋತಾರೆ ಅನ್ನೋ ರೀತಿ ಮಾತಾಡ್ತಾರೆ. ತುಂಬಾ ಬೇಜಾರಾಗುತ್ತೆ ಅವ್ರು ಮಾತಾಡೋದು. ಮತ್ತು ನೋಡಿ, ಈ ರೀತಿ ದಾರನೆಲ್ಲ ಕಟ್ ಮಾಡಬೇಕು. ದಾರನೆಲ್ಲ ಕಟ್ ಮಾಡಿ ಅದಕ್ಕೆ ಲೈನಿಂಗು, ಫಾಲು, ಸ್ಟಿಚ್ಚಿಂಗು ಎಲ್ಲ ಮಾಡಿ ನಾವು ಎಷ್ಟೊಂದು ಕಷ್ಟಪಡಬೇಕು. ಲೈನಿಂಗೆಲ್ಲ ನಾವು ಬಂಡವಾಳ ಹಾಕಬೇಕು. ಮತ್ತು ಮಿಷಿನ್ ಒಂದು ಸಲ ಹಾಳಾದರೆ ಅದಕ್ಕೆ ಎಷ್ಟು ಮಿಷಿನ್ಗೆ ರೆಡಿ ಮಾಡಿಸೋದಕ್ಕೆ ಅಮೌಂಟ್ನ ಖರ್ಚು ಮಾಡಬೇಕು. ಮತ್ತು ಅದಕ್ಕೆ ಆಯಲ್ಲು, ಸೂಜಿ, ಈ ರೀತಿಯೆಲ್ಲ ನಮ್ಮದೇ ಆದಂಥ ಖರ್ಚುಗಳಿರುತ್ತೆ ನಮಗೂ ಕೂಡ. ಮತ್ತು ಕರೆಂಟ್ ಬಿಲ್ಲು, ಈ ರೀತಿಯೆಲ್ಲ ಇರುತ್ತೆ. ಆದರೆ ಅದನ್ನು ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಏನೋ ಜಾಸ್ತಿ ದುಡ್ಡನ್ನ ತಗೋತಾರೆ, ಜಾಸ್ತಿ ಸಂಪಾದನೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಆಡ್ತಾರೆ. ಎಷ್ಟು ಬೇಜಾರಾಗುತ್ತೆ ಅಂದರೆ, ನಿಜವಾಗ್ಲೂ ನಾವು ಅಷ್ಟೊಂದು ಕಷ್ಟಪಡ್ತೀವಿ, ಇಷ್ಟೊಂದು ಕಷ್ಟಪಟ್ಟು ಸ್ಟಿಚ್ ಮಾಡಿಕೊಟ್ರು ಕಸ್ಟಮರ್ ಈ ರೀತಿ ಮಾತಾಡ್ತಾರಲ್ಲ ಅಂತ ಬೇಜಾರಾಗುತ್ತೆ. ಈ ಡಿಸೈನ್ ನೋಡಿ, ಈ ಡಿಸೈನ್ ನಾನು ಫಸ್ಟ್ ಟೈಮ್ ಮಾಡಿರೋಂಥದ್ದು. ಈ ಡಿಸೈನಿಗೆ ನಾನು ಈಗ ಹೋಯ್ತಲ್ಲ, ಆ ಡಿಸೈನ್ಗೆ ನಾನು 750 ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ, ಸ್ಟಿಚ್ಚಿಂಗು ಸೇರಿಸಿ. ಇದು ನೋಡಿ, ಈ ಕಸ್ಟಮರ್ ಅಂತೂ ತುಂಬಾ ಬೇಜಾರು ಮಾಡಿದ್ರು. ಇವತ್ತು ಬೆಳಗ್ಗೆನೇ ತಂದುಕೊಟ್ಬಿಟ್ಟು ಸಂಜೆ ವರ್ಷಲ್ಲಿ ಬೇಕು ಅಂತ ಕೇಳಿದ್ರು. ಪರವಾಗಿಲ್ಲ, ಮಾಡಿಕೊಡೋಣ ಬಿಡು, ಮಿಷಿನಿಗೆ ಫಿಟ್ ಮಾಡಿದ್ರೆ ಮಾಡ್ತಿರುತ್ತೆ ಅಂದ್ಬಿಟ್ಟು ನಾನು ಈಸ್ಕೊಂಡೆ. ಆದರೆ ಅವರು ಎಷ್ಟು ಬೇಜಾರು ಮಾಡಿದ್ರು ಅಂದರೆ, ಇಷ್ಟೊತ್ತು ಬೇಕಾಗುತ್ತಾ ಇದನ್ನೆಲ್ಲ ಮಾಡೋದಕ್ಕೆ, ಯಾಕೆ ಅಷ್ಟೊತ್ತು ಬೇಕು, ಯಾಕೆ ಇಷ್ಟೊಂದು ಟೈಮ್ ತಗೊಳುತ್ತೆ, ಬೇಗ ಮಾಡಿಬಿಡಲ್ವಾ, ಹಾಗೆ ಹೀಗೆ ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಅದು ತುಂಬಾ ಬೇಜಾರಾಯಿತು. ಮತ್ತು ಈ ಬ್ಲೌಸಿಗೆ ಅವರು 350 ರೂಪಾಯಿ ಅಮೌಂಟ್ನ ಕೊಡ್ತೀನಿ, ಈ ವರ್ಕ್ಗೆ 350 ರೂಪಾಯಿ ಅಮೌಂಟ್ನ ಕೊಡ್ತೀನಿ, ಯಾಕೆ ಅಷ್ಟೊಂದು ಅಮೌಂಟು ಅಂತ ಕೇಳ್ತಾರೆ. ಅದು ನಿಜವಾಗ್ಲೂ ಬೇಜಾರಾಯಿತು.
ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ನೀವೇ ನೋಡಿ. ಸ್ಲೀವ್ಸಿಗೆಲ್ಲ ಯಾವ ರೀತಿ ಮಾಡಿದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಮತ್ತು ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಮಿಷಿನ್ ಏನು ಪ್ರಾಬ್ಲಮ್ ಮಾಡಲಿಲ್ಲ, ತುಂಬಾ ಬೇಗನೆ ಆಯಿತು ಅಂತ ಅನ್ನಿಸ್ತು ಕೂಡ ನನಗೆ. ಆದರೂ ಕೂಡ ಅವರು ಈ 350 ರೂಪಾಯಿ ಅಮೌಂಟನ್ನ ಕೊಡ್ತೀನಿ ಅಂತ ಹೇಳಿದಾಗ ಬೇಜಾರಾಯಿತು. ಕಂಪ್ಯೂಟರ್ ಮಿಷಿನ್ ವರ್ಕ್ಗೆ ಯಾಕೆ ಅಷ್ಟೊಂದು ಅಮೌಂಟು, 350 ರೂಪಾಯಿ ಕೊಡ್ತೀನಿ ಮಾಡಿಕೊಡು ಅಂದರು. ಅದು ಟೈಲರು ಗೊತ್ತಿರೋರೇ ಈ ರೀತಿ ಮಾತಾಡಿದ್ರೆ ಕಸ್ಟಮರ್ ಇನ್ನು ಯಾವ ರೀತಿ ಮಾತಾಡ್ಬೋದು ಅಂತ ಅಂದ್ಕೋಬೇಕು ಹೇಳಿ ನಾವು. ಟೈಲರು ಅವರು ಹೊರ್ಗಡೆ ವರ್ಕ್ ಮಾಡಿಸ್ಕೊಂಬಂದು ಸ್ಟಿಚ್ ಮಾಡ್ತಿದ್ರು, ಅವರೇ ಈ ರೀತಿ ಮಾತಾಡಿದ್ರೆ, ಟೈಲರ್ ಗೊತ್ತಿರೋರೇ ಈ ರೀತಿ ಕಷ್ಟ ಗೊತ್ತಿರೋರೇ ಇದ್ರ ಬಗ್ಗೆ ತಿಳಿದಿರೋರೇ ಈ ರೀತಿ ಮಾತಾಡಿದ್ರೆ ಇನ್ನು ನಾರ್ಮಲ್ ಜನಕ್ಕೆ ನಾವು ಯಾವ ರೀತಿ ಹೇಳಬೇಕು ಹೇಳಿ. ನಿಮಗೂ ನಿಮ್ಮ ಟೈಲರಿಂಗಲ್ಲಿ ಈ ರೀತಿ ಅನುಭವ ಆಗಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಎಲ್ಲ ಜನ ಇರ್ತಾರೆ ಎಲ್ಲ ಕಡೆನೂ. ನಿಮಗೂ ಕೂಡ ಈ ಥರ ಅನುಭವ ಆಗಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋ ಈ ಡಿಸೈನು ಎಲ್ಲ ಇಷ್ಟ ಆಗಿದರೆ ಆದಷ್ಟು ಲೈಕು ಶೇರು ಕಮೆಂಟು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.